ನಿಮ್ ಡ್ರೀಮ್ ಡೆಸ್ಟಿನೇಷನ್ ಆಗಿರುವಂತ ಕೇದಾರ್ನಾಥ ಟ್ರಿಪ್ ನ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಲೆನೇ ಕೆಡ್ಸ್ಕೋಬೇಡಿ. ಟ್ರೈನ್ ಅಲ್ಲಿ ಹೋದ್ರೆ ಜಸ್ಟ್ 10,000 ಖರ್ಚಾಗುತ್ತೆ. ಫ್ಲೈಟ್ ಅಲ್ಲಿ ಹೋದ್ರೆ ಜಸ್ಟ್ 20,000ದಲ್ಲಿ ಏನೇನ್ ನೋಡಬಹುದು, ಏನೇನೆಲ್ಲ ಮಾಡಬಹುದು, ಏನೇನೆಲ್ಲ ಪ್ರೋಸೆಸ್ ಇದೆ ಅಂತ ಡೀಟೇಲ್ ತಿಳಿಸ್ಕೊಡ್ತೀನಿ. ಈಗಲೇ ವಿಡಿಯೋನ ಸೇವ್ ಮಾಡ್ಕೊಂಡು ಡೈಲಿ ಈ ತರ ಇನ್ಫಾರ್ಮೇಶನಲ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ನೀವು ಮಾಡ್ಬೇಕಾಗಿರೋದು ಉತ್ತರಾಖಂಡ್ ಟೂರಿಸಂ ಅಲ್ಲಿ ಕೇದಾರ್ನಾಥ್ ವಿಸಿಟ್ ಮಾಡುವಂತ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಟ್ರೈನ್ ಅಲ್ಲಿ ಹೋಗ್ತೀನಿ ಅಂದ್ರೆ ಎಲ್ಲೇ ಇದ್ರು ಕೂಡ ಬೆಂಗಳೂರು ಬಂದು ಬೆಂಗಳೂರಿಂದ ಡೆಲ್ಲಿಗೆ ಸ್ಲೀಪರ್ ಆದ್ರೆ 1,000 ರೂಪಾಯಿ ಆಗುತ್ತೆ. 3AC ಆದ್ರೆ ಜಸ್ಟ್ 2,000 ರೂಪಾಯಿ ಆಗುತ್ತೆ. ಡೆಲ್ಲಿಗೆ ರೀಚ್ ಆದ ತಕ್ಷಣ ಅಲ್ಲಿಂದ ರಿಷಿಕೇಶ್ಗೆ ಬೇಜಾನ್ ಬಸ್ಸು ಇದೆ, ಟ್ರೈನು ಇದೆ, ಜಸ್ಟ್ 200 ರೂಪಾಯಿ ಮಾತ್ರ ಆಗುತ್ತೆ. ಫ್ಲೈಟ್ ಅಲ್ಲಿ ಹೋಗೋ ಪ್ಲಾನ್ ಇದ್ರೆ ಬೆಂಗಳೂರಿಂದ ಡೆಹ್ರಾಡೂನ್ಗೆ ಸೀಸನ್ ಹೋದ್ರೆ 8,000 ರಿಂದ 9,000 ರೂಪಾಯಿ ಆಗುತ್ತೆ. ನಾನ್ ಸೀಸನ್ ಹೋದ್ರೆ 6,000 ರಿಂದ 7,000 ರೂಪಾಯಿಗೆ ಟಿಕೆಟ್ ಸಿಕ್ಬಿಡುತ್ತೆ. ಡೆಹ್ರಾಡೂನ್ ಏರ್ಪೋರ್ಟ್ ಇಂದ ರಿಷಿಕೇಶ್ಗೆ ಜಸ್ಟ್ 50 ರೂಪಾಯಿಗೆ ಶೇರ್ ಆಟ ಸಿಗುತ್ತೆ. ತಗೊಂಡು ರಿಷಿಕೇಶ್ ಬಂದು ರೀಚ್ ಆಗ್ಬಿಡಿ. ಅಲ್ಲಿ ಸಂಜೆ 6 ಗಂಟೆಗೆ ನಡೆಯೋ ಗಂಗಾ ಆರತಿ ನೋಡ್ಕೊಂಡು ಸೀದಾ ಬಸ್ ಸ್ಟಾಪ್ ಬಂದು ಒಬ್ಬರಿಗೆ 500 ರೂಪಾಯಿಗೆ ಚಾರ್ಜ್ ಮಾಡ್ತಾರೆ. ರಿಷಿಕೇಶ್ ಇಂದ ಸೋನ್ಪ್ರಯಾಗ್ಗೆ ಅಡ್ವಾನ್ಸ್ ಆಗಿ ಬಸ್ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೆಳಗಿನ ಜಾವ 3 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಮಾತ್ರ ಬಸ್ಸಸ್ ಇರೋದ್ರಿಂದ ನೈಟ್ ಬುಕ್ ಮಾಡ್ಕೊಂಡ್ರೆ ಬೆಸ್ಟ್. ಸೋನ್ಪ್ರಯಾಗ್ ರೀಚ್ ಆಗ್ತಿದ್ದಂಗೆ ಲಗೇಜ್ ನ ಚೋಕ್ ರೂಮ್ ಅಲ್ಲಿ ಇಟ್ಟು ಅಲ್ಲಿಂದ 50 ರೂಪಾಯಿಗೆ ಶೇರ್ ಟ್ಯಾಕ್ಸಿ ಗೌರಿಕುಂಡ್ ಸಿಗುತ್ತೆ. ಗೌರಿಕುಂಡ್ ರೀಚ್ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ನ ಶುರು ಮಾಡಿದ್ರೆ ಮಿನಿಮಮ್ ಆಗಿ 8 ರಿಂದ 10 ಅವರು ಟ್ರೆಕ್ಕಿಂಗ್ ಆಗುತ್ತೆ. ಟ್ರೆಕ್ಕಿಂಗ್ ಮಾಡಕ್ಕಾಗಲ್ಲ ಗುರು ಅಂದ್ರೆ ಕುದುರೆನೂ ಇದೆ, ಡೋಲಿನ್ ಇದೆ. ನನ್ನನ್ನು ಕೇಳಿದ್ರೆ ನಾನು ಕುದುರೆನ್ ರೆಕಮೆಂಡ್ ಮಾಡಲ್ಲ, ಡೋಲಿನ್ ಬೇಕಾದ್ರೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೇದಾರ್ನಾಥ್ ರೀಚ್ ಆಗ್ತಿದ್ದಂಗೆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಟೆಂಟ್ ಮಾಡ್ಕೊಳ್ಳಿ. ಜಸ್ಟ್ 500 ರಿಂದ 700 ರೂಪಾಯಿಗೆಲ್ಲ ಸಿಗುತ್ತೆ. ಸೊ ಬಜೆಟ್ ಅಲ್ಲಿ ಹೋಗ್ತೀನಿ ಅಂದ್ರೆ ಟ್ರೈನ್ ಅಲ್ಲಿ ಹೋಗಿ ಜಸ್ಟ್ 10,000 ಆಗುತ್ತೆ. ಇಲ್ಲ ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂದ್ರೆ 20,000ದಲ್ಲಿ ಇಡೀ ಟ್ರಿಪ್ ನ ಮುಗಿಸ್ಕೊಂಡ್ ಬರ್ಬೋದು.